ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ನೋಡಿ, ಮೈಸೂರಿಂದ ಇಲ್ಲಿ ಫಸ್ಟು ಮೈಸೂರು ಅರಮನೆಗೆ ಹೋದ್ವಿ. ಅರಮನೆ ನೋಡಿಕೊಂಡು ಪ್ಯಾಲೇಸ್ ಎಲ್ಲ ನೋಡಿಕೊಂಡು ಇವಾಗ ಇಲ್ಲಿ ಅಕ್ವೇರಿಯಮ್ಗೆ ಬಂದ್ವಿ. ಅಕ್ವೇರಿಯಮ್ ಎಲ್ಲ ನೋಡಿಕೊಂಡು ಮೀನು ಅದೆಲ್ಲ ನೋಡ್ಕೊಂಡ್ಬಿಟ್ಟು ಅಂದರೆ ತುಂಬ ಚೆನ್ನಾಗಿತ್ತು. ಮಕ್ಕಳೆಲ್ಲ ಎಂಜಾಯ್ ಮಾಡೋಕ್ಕಾಗಲಿ, ನಾವು ಎಂಜಾಯ್ ಮಾಡಿದ್ವಿ, ಎಲ್ಲರೂ ನೋಡಿದ್ವಿ, ಎಲ್ಲರೂ ಖುಷಿ ಆದ್ವಿ. ಅಂದರೆ ದುಡ್ಡಿಗಿನ ಎಂಜಾಯ್ಮೆಂಟ್ ಮುಖ್ಯ ಅಲ್ವಾ? ಅದೇ ಮರೋಕ್ಕಾಗ್ಬಾರ್ದು. ಅಂದರೆ ವರ್ಷಕ್ಕೊಂದ್ಸರಿ ಆಗಲಿ ಈ ಥರ ಹೋಗಿ ಬರಬೇಕು ಅನ್ನೋ ದೃಷ್ಟಿಯಿಂದ. ಇನ್ನೊಂದು, ಅಮ್ಮ ಹಳ್ಳಿಯಲ್ಲಿರೋದ್ರಿಂದ ಅಮ್ಮ ಜಾಸ್ತಿ ಹೋಗಲ್ಲ, ಅದರಿಂದ ಅಮ್ಮ ಬಂದಿರೋದ್ರಿಂದ ಅಮ್ಮನೂ ಕರ್ಕೊಂಡು ಹೋಗಿದ್ದು. ಚೆನ್ನಾಗಿತ್ತು ಎಲ್ಲ ನೋಡಿ. ಮೀನಂತೂ ಫುಲ್ಲು ಸಖತ್ ಇಷ್ಟ ಆಯಿತು. ಇವಾಗ ಮೀನೆಲ್ಲ ನೋಡ್ಕೊಂಡ್ಬಿಟ್ಟು ನೆಕ್ಸ್ಟು ಚಾಮುಂಡಿ ದರ್ಶನಕ್ಕೆ ಹೋಗೋಣ ಅಂತ ಇದ್ದೀವಿ. ನೋಡೋಣ ಮುಂದೆ ಬ್ಲಾಗ್ ಯಾವ ಥರ ಇರುತ್ತೆ ಅಂತ. ಹೊಸ್ದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಆಗಿಬರುತ್ತೆ. ನೋಟಿಫಿಕೇಷನ್ ಆಗಿ ಬಂದರೆ ಎಲ್ಲರಿಗೂ ಮುಂಚೆ ನೀವೇ ನೋಡಬಹುದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ನೋಡಿ ಇದೆಷ್ಟು ದಪ್ಪ ಇದೆ, ಇದು ಮುರುಗೋಡು ಥರನೇ ಇದೆ. ನನ್ನ ಮಕ್ಕಳೆಲ್ಲ ಮುರುಗೋಡು ಅಂತ ಹಿಡ್ದಿದ್ರು. ಇದು ನೋಡಿಬಿಟ್ಟು ತುಂಬ ದಪ್ಪ ಇದೆ. ತಿರುಗಿ ಮೇಲೆಲ್ಲ ಗ್ಲಾಸು, ಸೆಂಟ್ರಲ್ ಮಾತ್ರ ಗ್ಯಾಪ್ ಇದೆ ಓಡಾಡೋಕ್ಕೆ. ಫುಲ್ ಅಕ್ಕಪಕ್ಕ ಎಲ್ಲ ಫುಲ್ಲು ಮೀನುಗಳೇ ಇತ್ತು. ಇವಾಗ ಅಲ್ಲಿ ನೋಡಿಬಿಟ್ಟು ಹೊರಗೆ ಬಂದ್ವಿ. ನೋಡಿ, ಈ ಥರ ಇಸ್ಕೊಟ್ರೆ ನನ್ನ ಮಗ ಬಸ್ಸಲ್ಲೇ ಕಳೆದಾಕೋಬಿಟ್ನ. ಆ ಥರ 250 ರೂಪಾಯಿ ಸುಮ್ಮನೆ ದಂಡ ಆಗಿಬಿಡ್ತು. ಇವಾಗ ಕುದುರೆ ಗಾಡಿ ನೋಡಿಕೊಂಡು ನಿಶಾಂತ್ ಹೇಳ್ತಾ ಇದ್ನು ಕುದುರೆ ಗಾಡಿ ನೋಡಿಲ್ಲ ಅಂತ. ಇವಾಗ ಕುದುರೆ ಗಾಡಿ ನೋಡಿಬಿಟ್ಟು ಮುಂದೆ ಹೋದ್ವಿ. ಬಸ್ ಬಂದಿರಲಿಲ್ಲ, ಬಸ್ಸಿಗೆ ವೆಯ್ಟ್ ಮಾಡ್ತಾ ನಿಂತ್ಕೊಂಡ್ವಿ. ಅಲ್ಲಿ ಕುದುರೆ ಗಾಡಿ ನೋಡ್ಕೊತ ನಾವು ಮುಂದೆ ಹಾಗೆ ಪಾಸ್ ಆಗ್ತಾ ಇದ್ದೀವಿ. ಬಸ್ ಬರ್ತಾ ಇಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ ಬಸ್ಗೆ. ಕೊನೆಗೂ ಬಸ್ ಬಂತು. ಇದು ನೋಡಿದರೆ ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ. ಚಾಮುಂಡಿ ಬೆಟ್ಟದಲ್ಲಿ, ಇದು ಚಾಮುಂಡಿ ಬೆಟ್ಟದಲ್ಲಿ ನನ್ನ ಮಗ ಮಿಸ್ ಆಗಿದ್ದಾನೆ. ಪ್ಲೀಸ್ ನೆಕ್ಸ್ಟ್ ವ್ಲಾಗ್ ಬರುತ್ತೆ ನಾಳೆ ನೋಡಿ. ಅಲ್ಲಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಸ್ನ್ಯಾಕ್ಸ್ ತೊಗೊಂಡ್ವಿ. ಅಂದರೆ ಸೌತೆಕಾಯಿ ಮತ್ತು ವಾಟರ್ ಮಿನಲ್ ತೊಗೊಂಡು ತಿಂದ್ವಿ. ಫುಲ್ಲು ಟೈರ್ಡ್. ಅಂದರೆ ಯಪ್ಪ ಬಿಸಿಲು ಅಂದರೆ ಫುಲ್ಲು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬಿಸಿಲಲ್ಲೇ ಇದ್ವಲ್ಲ, ಫುಲ್ಲು ಬಿಸಿಲು ಅನಿಸ್ತಾಯಿತ್ತು. ಸ್ವಲ್ಪ ವಾಟರ್ ಮಿನಲ್ಲು ಸೌತೆಕಾಯಿ ತಿಂದ್ಬಿಟ್ಟು ಇವಾಗ ಕ್ಯೂಗೆ ಹೋಗ್ತಾ ಇದ್ದೀವಿ. ನೋಡಿ, ಚಾಮುಂಡಿ ದೇವಸ್ಥಾನ. ಇವಾಗ ಕ್ಯೂವಲ್ಲಿ ನಿಂತ್ಕೋಬೇಕಲ್ಲ, ಫುಲ್ಲು ಅಂದರೆ ಅವತ್ತು ಫುಲ್ಲು ರಜೆ ಇರೋದ್ರಿಂದ ಗೌರ್ಮೆಂಟ್ ಹಾಲಿಡೇ, ಅಂದರೆ ಕಾರ್ಮಿಕರ ದಿನ ಹೋಗಿದ್ರು ನಾವು. ಫುಲ್ಲು ಗೌರ್ಮೆಂಟ್ ಹಾಲಿಡೇ ಇದೆ. ರಾಯನ್ಗೆ ಪಾನಿಪುರಿ ಬೇಕಂತ, ಅದಕ್ಕೆ ಕಂಬಿಯಲ್ಲಿ ತೂರ್ತಾ ಇದ್ದಾನೆ. ಕೊಡ್ಸಲ್ಲ ಅಂದಿದ್ದಕ್ಕೆ ಅಂತಂತ ಮಕ್ಳಿರ್ತಾರೆ. ಕೊನೆಗೆ ಪಾನಿಪುರಿ ತಿಂದುಬಿಟ್ಟು ಮುಂದೆ ಬಂದು ಹಂಗೆ ಮಾಡಿದ್ನು. ನೋಡಿ, ಚಾಮುಂಡಿ ದೇವಸ್ಥಾನಕ್ಕೆ ಬಂದ್ವಿ. ನೋಡಿ, ಇಲ್ಲಿ ಏನು ಅಂತ್ರ ಬಳೆ ಆ ಥರ ಈ ಥರ ಎಲ್ಲ ಕಟ್ಟಿದ್ರು. ಅವರ ನಂಬಿಕೆ ಅಷ್ಟೇ. ನಂಬಿಕೆ ಅಂದರೆ ಅವ್ರು ನಂಬೋದ್ರಲ್ಲಿ ಇರುತ್ತೆ. ನಿಜನೋ ಸುಳ್ಳು ನನಗೆ ಗೊತ್ತಿಲ್ಲ. ಆ ಥರ ಕಟ್ತಾಯಿದ್ರು. ಈ ಫುಲ್ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಿ. 5 ಸೆಕ್ಷನ್ ಏನೋ ಇತ್ತು, ಟರ್ನ್ ಆಗಿ ಹೋಗೋದು. ಅದರಲ್ಲಿ ಫಸ್ಟ್ 2ನೇದ್ರಲ್ಲೇ ಇದ್ವಿ. ಫುಲ್ಲು ಟೆನ್ಷನ್ ಆಗ್ತಾಯಿತ್ತು. ಯಪ್ಪ ಅಲ್ಲೇ ಎಷ್ಟೊತ್ತಾಯಿತು, ದರ್ಶನ ಆಗುತ್ತೋ ಇಲ್ಲೋ, ಕ್ಲೋಸ್ ಮಾಡ್ತಾರೇನೋ ಅನ್ನೋ ಇದರಲ್ಲಾಯಿತು. ಇವಾಗ ಅಲ್ಲಿ ಪಾರಿವಾಳ ಇದ್ವು. ಪಾರಿವಾಳ ನೋಡಿಕೊಂಡು ಅಲ್ಲೇ ಒಂದು ದೇವಸ್ಥಾನ ಇತ್ತು, ಅದು ಕ್ಯಾಪ್ಚರ್ ಆಗಿಲ್ಲ ಅಷ್ಟೇ. ನೋಡಿ, ಪಾರಿವಾಳ ಏನೋ ಅಕ್ಕಿನ ಏನೋ ಬಿದ್ದಿತ್ತು, ಅಲ್ಲಿ ಆರಿಸ್ಕೊಂಡು ತಿಂತಾ ಇದ್ದೇವೆ. ನೋಡಿ, ಚಾಮುಂಡೇಶ್ವರಿ ದೇವಸ್ಥಾನ ಒಳಗೆ ಇವಾಗ ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಇಲ್ಲಿನೂ ಪಾರಿವಾಳ ಒಳಗಿದ್ದು ತೋರಿಸ್ತೀನಿ ಮೇಲ್ಗಡೆ. ನೋಡಿ, ಇಷ್ಟು ಕ್ಯೂ ಇದೆ. ಫುಲ್ಲು ಸಾಕೋಯ್ತು. 2.5 ಅವರು ಎಷ್ಟು 5 ಗಂಟೆ ಕ್ಯೂ ಅಲ್ಲಿ ನಿಂತಿದ್ದು. 5 ಗಂಟೆಗೆ 4:50ಕ್ಕೆ ನಿಂತಿದ್ದು. ದರ್ಶನ ಆಗಿದೆ 8:15 ಆ ಥರ ಆಗಿಬಿಡ್ತು. ಫುಲ್ಲು ರಶ್ ಅಂದರೆ ಫುಲ್ಲು ರಶ್ ಇತ್ತು. ಆದ್ದರಿಂದ ನೋಡಿ, ಇದು ಬೆಳ್ಳಿ ಥರ ಅನಿಸ್ತು. ನಾವು ಬೆಳ್ಳಿನೇ ಅಂದ್ಕೊಂಡ್ವಿ, ಬೆಳ್ಳಿ ಅಲ್ಲ, ಇದು ಗಣೇಶ. ಇಲ್ಲಿ ಗಣೇಶನ ನೋಡಿಕೊಂಡು ಮುಂದೆ ಹಂಗೆ ಹೋದ್ವಿ. ನೋಡಿ, ತೋರಿಸ್ತೀನಿ ಗಣೇಶನ. ಅದು ಜನ ಬರ್ತಾ ಇರ್ತಾರಲ್ಲ, ನೋಡಿ ಗಣೇಶ ಕರೆಕ್ಟಾಗಿ ಕಾಣ್ತಿದೆ ಅಂದ್ಕೊತೀನಿ. ಅದೆಲ್ಲ ಮುಗಿಸ್ಕೊಂಡು ಮತ್ತು ಅಲ್ಲಿ ವ್ಲಾಗ್ಸ್ ಮಾಡೋಕ್ಕಾಗಿಲ್ಲ, ಯಾಕಂತ ನಾಳೆ ವ್ಲಾಗಲ್ಲಿ ಹೇಳ್ತೀನಿ. ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದುಬಿಟ್ಟು ನಮ್ಮ ಮನೆಯವ್ರ ಫ್ರೆಂಡಿಗೆ ಡ್ರೈ ಫ್ರೂಟ್ಸ್ ಬೇಕಂತೆ. ಅದಕ್ಕೆ ನಮ್ಮ ಮನೆಯವ್ರ ಫ್ರೆಂಡಿಗೆ ಡ್ರೈ ಫ್ರೂಟ್ಸ್ ತೊಗೊಳಕ್ಕಂತ ಇವಾಗ ಹೋಗ್ತಾ ಇದ್ದೀವಿ. ನಾವು ರೆಗ್ಯುಲರಾಗಿ ಡ್ರೈ ಫ್ರೂಟ್ಸ್ ತೊಗೊಳೋದು ಇದೇ ಅಂಗಡೀಲಿ, ಡೂಮ್ಲೆಟ್ ಹತ್ರ. ನೋಡಿ, ನಮ್ಮ ಮನೆಯವ್ರು ಇವಾಗ ಎಲ್ಲ ತೊಗೊಂಡ್ಬಿಟ್ಟು ಫೋನ್ಪೇ ಮಾಡಬೇಕು ಅಂತಂದು ನಿಂತ್ಕೊಂಡಿದ್ದಾರೆ. ಅದ್ಯಾಕೋ ನೆಟ್ವರ್ಕ್ ಪ್ರಾಬ್ಲಮ್ ಆಗಿರೋದ್ರಿಂದ ಫೋನ್ಪೇ ವರ್ಕ್ ಆಗ್ತಾಯಿಲ್ಲ. ಅದಕ್ಕೆ ನಿಂತ್ಕೊಂಡಿದ್ವಿ. ನೋಡಿ, ಇಲ್ಲಿ ಎಲ್ಲ ಥರದ ಡ್ರೈ ಫ್ರೂಟ್ಸ್ ಸಿಗುತ್ತೆ. ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ ಆಗಲಿ. ತುಂಬ ದಿನವೂ ಬರುತ್ತೆ. ಎಲ್ಲ ಥರದ್ದು, ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಎಲ್ಲ ಥರದ ಡ್ರೈ ಫ್ರೂಟ್ಸು, ಎಲ್ಲ ಥರದ ನಟ್ಸು, ಎಲ್ಲ ಥರದ್ದು ಸಿಗುತ್ತೆ. ನೋಡಿ, ಬಾದಾಮಿಯಲ್ಲಿ 2-3 ಥರ ಬಾದಾಮಿ ಇದೆಯಂತೆ.
ಅವ್ರು ತೋರಿಸಿದ್ರು. ಇದು 1000, ಇದು 900, ಇದು 1200 ಅಂತ ಕ್ವಾಲಿಟಿ ವೈಸು. ಚಾಕ್ಲೇಟ್ ಇದ್ವು, ಚಾಕ್ಲೇಟ್ ಒಂದು ತೊಗೊಂಡೆ. 80 ರೂಪಾಯಿದು ಒಂದು, 140 ರೂಪಾಯಿದು ಒಂದು. 2 ಚಾಕ್ಲೇಟ್ ತೊಗೊಂಡೆ. 2 ಚಾಕ್ಲೇಟ್ ತೊಗೊಂಡ್ಬಿಟ್ಟು ಹೋದ್ವಿ. ಚಾಕ್ಲೇಟ್ ಅಷ್ಟೇ ನಮಗೆ, ಮಿಕ್ಕಿದ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೆಂಡ್ಸ್ಗೆ. ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ನೋಡಿದ್ವಿ ಏನೇನು ಬೇಕು ಏನೇನು ಬೇಡ ಅಂತ. ಇವಾಗ ಬೇಡ ಅನಿಸ್ತು, ಇರೋದನ್ನ ಖಾಲಿ ಮಾಡಿಬಿಡೋಣ ಅಂತಂದು ಹೇಳ್ಬಿಟ್ಟು ನಾನೇನು ಮನೆಗೆ ತೊಗೊಳ್ಲಿಲ್ಲ. ಇವಾಗ ಬಜೆಟೂ ಕಡಿಮೆ ಇತ್ತಲ್ಲ, ಇವಾಗ ಅವ್ರಿಗೆ ತೊಗೊಳೋಷ್ಟು ಇತ್ತು. ನಾವು ತೊಗೊಂಡು ಹೋದರೆ ಅವ್ರು ಕಾಸು ಹಾಕ್ತಾಯಿದ್ರು, ಅದರಿಂದ ನಮಗೆ ತೊಗೊಳೋಷ್ಟು ಇರಲಿಲ್ಲ. ಅವ್ರಿಗೆ ತೊಗೊಂಡ್ವಿ ಫಸ್ಟು, ಇನ್ನು ಯಾವಾಗಾದರೂ ತೊಗೊಳೋಣ ಅಂತ. ನೋಡಿ ಒಂಥರ ಜಿಲೇಬಿ ಥರ ಇದು ವೆರೈಟಿ ನಟ್ಸ್ಗಳೆಲ್ಲ ಇದ್ದವು. ಅದು ಹೆಸರೇ ನನಗೆ ಗೊತ್ತಿಲ್ಲ. ಅದನ್ನ ನೋಡು ಇಲ್ಲ, ಇದು ಮಾತ್ರ ತುಂಬ ಇಷ್ಟ ನನಗೂ ನನ್ನ ಮಕ್ಕಳಿಗೂ. ಇಷ್ಟು ಮಾತ್ರ ತೊಗೊಂಡ್ವಿ. ಇವಾಗ ಏನು ತೋರಿಸ್ತಾ ಇದ್ದೀನಿ ಇಷ್ಟು ಮಾತ್ರ ನಾನು ತೊಗೊಳ್ತೀನಿ ಯಾವಾಗಲೂ. ಹಲೋ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಿಶಾಂತನ ಸ್ಕೂಲ್ ಹತ್ರ ಬುಕ್ಸ್ ಕೊಡ್ತಾರೆ ಅಂತಂದು ಹೇಳಿದ್ದಕ್ಕೆ ಬುಕ್ಸ್ ಇಸ್ಕೊಬರಕ್ಕೆ ಹೋಗ್ತಾಯಿದ್ದೀನಿ. ಇನ್ನೂ ಯಾರು ಹೊಸ್ದಾಗಿ ನನ್ನ ವೀಡಿಯೋಸ್ ನೋಡ್ತಾಯಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರಿಗೆ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಬನ್ನಿ, ಕಂಟಿನ್ಯೂ ಆಗುತ್ತೆ ಈ ವಿಡಿಯೋ. ಅಂದರೆ ಬುಕ್ಸು, ಅವನಿಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ತಗೋಬೇಕು, ಹಾಗೆ ಅವ್ರ ಫ್ರೆಂಡಿಗೂ ತಗೋಬೇಕು ಅಂತಂದು ಹೇಳ್ತಾಯಿದ್ರು. ಆ ವಿಡಿಯೋನೂ ಕಂಟಿನ್ಯೂ ಆಗುತ್ತೆ. ಹಾಗೆ ಮೈಸೂರು ನಾವೇನು ಟ್ರಿಪ್ ಹೋಗಿದ್ವೋ ಆ ವಿಡಿಯೋನೂ ಶೇರ್ ಮಾಡ್ಕೊಂಡಿರ್ತೀನಿ. ನೋಡಿ, ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಶಾಂತನ ಸ್ಕೂಲ್ ಹತ್ರ ಬಂದುಬಿಟ್ಟು ಅಲ್ಲಿ ಬಿಲ್ ಹಾಕ್ಸ್ಕೊಂಡು ಅವ್ರು ಇರಲಿಲ್ಲ. ಸ್ವಲ್ಪ ಹೊತ್ತು ಕೂತ್ಕೊಂಡೆ, ಆಮೇಲೆ ಬಂದರು. UKGದು ಬುಕ್ಸ್ ತೊಗೊಂಡು ಬಿಲ್ ಹಾಕ್ಸ್ಕೊಂಡು ಇವಾಗ ಮನೆ ಕರಡೆ ಹೊರಟೆ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತಂದು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರು ಹೊಸ್ದಾಗಿ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನಾಳೆ ಬ್ಲಾಗ್ ಇಂಟ್ರೆಸ್ಟ್ ಆಗಿರುತ್ತೆ ನೋಡಿ, ಮಿಸ್ ಮಾಡ್ಕೋಬೇಡಿ. ಬಾಯ್ ಬಾಯ್.